ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸೈಟಿಂಗ್ ವ್ಲಾಗ್. ಆ್ಯಕ್ಚುಲಿ ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಬಿಕಾಸ್ ಸಿಟಿಯ ಟ್ರಾಫಿಕ್ಕು, ಸೌಂಡು, ಪ್ರೆಷರು ಇದೆಲ್ಲದರಿಂದ ಬ್ರೇಕ್ ತಗೊಳ್ಳೋದಕ್ಕೆ ನಾವು ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ತೋಟದ ಮನೆಗೆ ಹೋಗ್ತಾ ಇದ್ದೀವಿ. ನಾವಂತೂ ಕಂಪ್ಲೀಟ್ ಡೇ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ವಿತ್ ಡೆಲಿಷಿಯಸ್ ಫುಡ್ ಆ್ಯಂಡ್ ನೇಚರ್. ನೀವೇನಾದರೂ ನೇಚರ್ ಲವರ್ ಆಗಿದ್ದರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ. ಆಫ್ಟರ್ ಎ ಪ್ಲೆಸೆಂಟ್ ಡ್ರೈವ್ ನಾವು ನಮ್ಮ ತೋಟದ ಮನೇನ ಅರೌಂಡ್ 12 o'clock ಹಂಗೆ ರೀಚ್ ಆದ್ವಿ. ನಾವು ನಮ್ಮ ವೆಹಿಕಲ್ನ ರೋಡ್ ಸೈಡೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋದ್ವಿ. ಎಂಟರ್ ಆಗಿದ ತಕ್ಷಣನೇ ಸುತ್ತಲೂ ಮರಗಳು, ತಂಪಾದ ನೆರಳು, ಕಾಮ್ ಆಗಿರೋ ಎನ್ವಿರಾನ್ಮೆಂಟು, ಫ್ರೆಶ್ ಏರು ಇದೆಲ್ಲಾನು ಫೀಲ್ ಮಾಡ್ತಿದ್ರೆ ಈ ಬೆಂಗಳೂರಿನ ಟ್ರಾಫಿಕ್ ಒಂದ್ ಸೆಕೆಂಡ್ ಮರ್ತೇ ಹೋಗುತ್ತೆ. ನಾವು ತೋಟನ ಎಂಟ್ರಿ ಆಗಿದ ತಕ್ಷಣ ನನ್ನ ತಂಗಿ ನನ್ನ ಮಗನ್ನ ಎತ್ಕೊಳ್ಳೋದಕ್ಕೆ ಓಡ್ ಬಂದ್ಲು. ಆಲ್ರೆಡಿ ನನ್ನಮ್ಮ, ಕಸಿನ್ಸ್, ಅವ್ರ ಮಕ್ಕಳು ಎಲ್ಲರೂ ತೋಟನ ರೀಚ್ ಆಗಿ ನಮ್ಮ ತೋಟದ ದೇವರು ಮುನೀಶ್ವರ ಸ್ವಾಮಿಗೆ ಪೂಜೆ ಕೂಡ ಮುಗಿಸಿ ಮೀನ್ ವೈಲ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ನಾವು ಅವ್ರಿಗೆಲ್ಲರಿಗೂ ಹಾಯ್ ಮಾಡಿ ಅವ್ರನ್ನ ಜಾಯ್ನ್ ಆದ್ವಿ. ಆಮೇಲೆ ನಾವು ಕೂಡ ಮುನೀಶ್ವರ ಸ್ವಾಮಿಗೆ ಪೂಜೆ ಮಾಡೋಣ ಅಂತ ಹೋದ್ವಿ. ದೇವರಿಗೆ ಮಂಗಳಾರತಿ ಮಾಡಿ ಒಂದೆರಡು ಫೋಟೋಸ್ ತಗೊಂಡು ನಾವು ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ಮೀನ್ ವೈಲ್ ನನ್ನ ಕಸಿನ್ಸು ಮಟನ್, ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕುಕಿಂಗ್ ಸ್ಟಾರ್ಟ್ ಮಾಡಿದ್ರು. ಇತ್ತೀಚಿನ ಬ್ಯುಸಿ ಲೈಫ್ನಲ್ಲಿ ನಾವು ನಮ್ಮ ಕೆಲಸ, ಮೊಬೈಲು, ಟಿವಿ, ಸೋಷಿಯಲ್ ಮೀಡಿಯಾ ಅಂತ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ. ಆದರೆ ಸಮ್ಟೈಮ್ಸ್ ಇದನ್ನೆಲ್ಲ ಸೈಡ್ಗಿಟ್ಟು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ಗೆಟ್ ಟುಗೆದರ್ ನಮ್ಮ ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ, ಮೈಂಡ್ ರಿಲ್ಯಾಕ್ಸ್ ಮಾಡುತ್ತೆ, ಜೊತೆಗೆ ಫ್ಯಾಮಿಲಿ ಬಾಂಡಿಂಗ್ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಸಮ್ಟೈಮ್ಸ್ ಕಾಸ್ಟ್ಲಿ ವೆಕೇಷನ್ಗಿನ್ನ ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಮನಸ್ಸಿಗೆ ಎಷ್ಟೋ ಸಮಾಧಾನ ಕೊಡುತ್ತೆ. ತೋಟದ ಮನೆಗಳಿಗೆ ಹೋದಾಗ ಆ್ಯಸ್ ಯೂಶುವಲ್ ಒಲೆ ಹಚ್ಚಿ ಅಡುಗೆ ಮಾಡೋದು ಒಂಥರ ಮಜಾ ಕೊಟ್ಟರೆ, ಫೈರ್ ಕ್ಯಾಂಪ್ ಹಾಕಿ ಅದರಲ್ಲಿ ಚಿಕನ್ನ ಗ್ರಿಲ್ ಮಾಡಿ ತಿನ್ನೋದು ಬೇರೆನೇ ಮಜಾ ಕೊಡುತ್ತೆ. ಇನ್ನು ನನ್ನ ತಂಗಿ, ಅಕ್ಕನ ಮಕ್ಕಳು ಎಲ್ಲರೂ ಫೈರ್ ಕ್ಯಾಂಪ್ ರೆಡಿ ಮಾಡಿ ಚಿಕನ್ನ ಗ್ರಿಲ್ ಮಾಡೋ ಕೆಲಸದಲ್ಲಿ ಬ್ಯುಸಿ ಆದರು. ಇನ್ನೂ ಸ್ವಲ್ಪ ಜನ ಕುಕುಂಬರ್, ಆನಿಯನ್, ಅಡುಗೆಗೆ ಕೊತ್ತಂಬರಿ, ಪುದೀನಾನ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿ ಆದರು. ಆಸ್ ಯು ಆಲ್ ನೋ, ತೋಟದ ಮನೆಗೆ ಹೋದರೆ ಎಳ್ನೀರು ಕುಡಿಯೋದು ಒಂಥರ ಮ್ಯಾಂಡೇಟ್ರಿ ರಿಚುವಲ್ ಥರ. ಎಲ್ಲರೂ ಎಳ್ನೀರು ಕುಡಿದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಡಿ ಅಪ್ಪಂಗೆ ಸಪೋರ್ಟ್ ಹೆಲ್ಪ್ ಮಾಡಪ್ಪ, ಹೆಲ್ಪ್ ಮಾಡು. ಇದು ಎಲ್ಲದರ ಮಧ್ಯೆ ತೆಂಗು, ಬಾಳೆ, ಅಡಿಕೆ, ಟೊಮೊಟೊ, ಬೆಂಡೆಕಾಯಿ, ಹುರುಳಿಕಾಯಿ, ಹೂ ಗಿಡಗಳು, ಈ ಥರ ಸುಮಾರು ತರಕಾರಿ ಗಿಡಗಳು, ಹೂವಿನ ಗಿಡಗಳನ್ನ ಬೆಳೆದಿರೋದು ನೋಡೋದೇ ಒಂಥರ ಖುಷಿ. ಈ ಥರ ಫಾರ್ಮ್ ಹೌಸ್ಗೆ ಆಗಾಗ ಹೋಗೋದ್ರಿಂದ ನಮ್ಮ ಮಕ್ಕಳಿಗೂ ನಮ್ಮ ಕಲ್ಚರ್ನ ಇಂಟ್ರಡ್ಯೂಸ್ ಮಾಡ್ದಾಗ ಆಗುತ್ತೆ. ಜೊತೆಗೆ ಸಿಟಿಲಿ ಟಾಯ್ಸ್, ಮೊಬೈಲ್, ಟಿವಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಮಕ್ಕಳಿಗೆ ಮಣ್ಣಿನ ಜೊತೆ ಆಟ ಆಡೋಕೆ, ಹೊಸ ವಿಷಯನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಗುತ್ತೆ. ಇನ್ನು ನನ್ನ ತಂಗಿ, ಅಕ್ಕನ ಮಕ್ಕಳು ಎಲ್ಲ ಚಿಕನ್ನ ಗ್ರಿಲ್ ಮಾಡಿ ಆ ಪ್ರೋಸೆಸ್ನ ಎಂಜಾಯ್ ಮಾಡ್ತಾ ಇದ್ರು. ಇನ್ನು ಮಧ್ಯಾಹ್ನದ ಭರ್ಜರಿ ಬಾಡೂಟ ನಮಗಾಗಿ ನಾವೇ ಮಾಡಿರೋ ಅಡುಗೆ ರೆಡಿ ಆಯಿತು. ಎಲ್ಲರೂ ಊಟ ಮಾಡಿ ಒಂದು ರೌಂಡ್ ತೋಟದ ಕಡೆ ಓಡಾಡ್ಕೊಂಡು ಬಂದ್ವಿ. ನನ್ನ ಮಗ ಕೂಡ ನೀರಲ್ಲಿ, ಮಣ್ಣಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ದ. ಡಿ ಆಡೋಣ. ಡಿ ಇಲ್ಲೋಡ, ಮಮ್ಮಿ ಫೋಟೋ ತೆಗಿತಾರೆ. ಆಗೋ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಡೋಣ ಅನ್ನೋಷ್ಟರಲ್ಲಿ ಲೈಟ್ ಆಗಿ ಡ್ರೆಸಲ್ ಸ್ಟಾರ್ಟ್ ಆಯಿತು.
ಬಟ್ ಆ ಕ್ಲಿಪ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಫೈನಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರದ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.